ನೆನ್ನೆ ಈ ಟೈಮಿಗೆ ಇದ್ದಿದ್ದು ಬಿಸಿಲು ಈಗಿಲ್ಲ ನೋಡ್ರಿ, ಎಷ್ಟು ಮಳೆ ಬಂದದ್ದು ಹಿಂದೆಲ್ಲ. ಇರ್ಲಿ ಬಿಡ್ರಿ, ಮನುಷ್ಯರೇ ಚೇಂಜ್ ಆಗತ್ತಂತ ಇನ್ನು ವೆದರ್ ಯಾವ ಲೆಕ್ಕ. ಗಾಯ್ಸ್, ನಂಗೆ ಏನೂ ಗೊತ್ತಿಲ್ಲ. ಶಾಹು ನಗರ ಮತ್ತು ಜೋರಾಪುರ ಪೇಟ್ ಅಂದ್ರೆ ಒಂದು ನೆಕ್ಸ್ಟ್ ಲೆವೆಲ್ ಅಟ್ಯಾಚ್ಮೆಂಟ್ ಐತಿ. ಇದು ಯಾಕೋ ಏನೂ ಗೊತ್ತಿಲ್ಲ. ಅಲ್ಲಿ ಅಂಬಾಭವಾನಿ ಟೆಂಪಲ್ ಐತೆ ಅನ್ನೋ ರೀಸನ್ಗೆ ನಾ ಅಲ್ಲಿ 3 ವರ್ಷ ಇದ್ದೆ. 2-3 ಇಯರ್ಸ್ ಆದ್ರೂ ನಾ ಅಲ್ಲೇ ಇದ್ದೀನಿ. ಅದರಿಂದ ಅಷ್ಟು ಅಟ್ಯಾಚ್ಮೆಂಟ್ ಐತೆ ಏನೋ ಗೊತ್ತಾಗ್ತಿಲ್ಲ. ಈಗರ ಆ ಏರಿಯಾದವ್ರು ಎಲ್ಲ ಗುರ್ತಿಡಿಯತ್ತಾರ. ಪೂಜಾರಿ ಹಿಡಿದ್ನು ನನಗೆ ಗುರ್ತಿಡಿಯತ್ತಾರ ಅಲ್ಲಿದ್ದು. ನವದುರ್ಗೆಯ 5ನೇ ರೂಪವಾದ ಸ್ಕಂದ ಮಾತೆಯನ್ನು ಈ ದಿನ ಪೂಜಿಸಲಾಗುತ್ತದೆ. ಸ್ಕಂದ ಮಾತೆಯನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿದರೆ ಸಂತಾನವಿಲ್ಲದ ದಂಪತಿಗಳು ಸಂತಾನವನ್ನು ಪಡೆಯುತ್ತಾರೆ ಹಾಗೂ ಶಕ್ತಿ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ. ಪಾತಾಳ ಲೋಕದಲ್ಲಿರುವ ತಾರಕಾಸುರ ಎಂಬ ರಾಕ್ಷಸನ್ನು ವಧೆ ಮಾಡಲು ಸ್ಕಂದ ಮಾತೆ ಸ್ಕಂದನಿಗೆ ಜನ್ಮ ನೀಡುತ್ತಾಳೆ. ಸ್ಕಂದ ಅಂದರೆ ಕಾರ್ತಿಕೇಯ. ಸ್ಕಂದ ಮಾತೆಯು ಸಿಂಹದ ಮೇಲೆ ಶ್ವೇತವರ್ಣಳಾಗಿ ಸುಂದರಳಾಗಿ ಕುಳಿತಿರುತ್ತಾಳೆ. ಸ್ಕಂದ ಮಾತೆ ನವದುರ್ಗೆಯರಲ್ಲಿ ವಿಶಿಷ್ಟ ಶ್ರೇಷ್ಠ ರೂಪ. ತಾರಕಾಸುರ ಎಂಬ ರಾಕ್ಷಸನನ್ನು ವಧೆ ಮಾಡಲು ಮಾತೆ ಪಾರ್ವತಿ ಸ್ಕಂದ ರೂಪ ತಾಳತಾಳ. ಸ್ಕಂದ ಮಾತಾ ಅಂದರೆ ಸ್ಕಂದ ಅಂದರೆ ಕಾರ್ತಿಕೇಯದ 2ನೇ ಹೆಸರು. ಗೈಸ್, ಡೇ 5 ಗ್ರೀನ್. ನಂಗೆ ಸಾರಿ ಸರಿಯಾಗಿ ಉಟ್ಕೊಳಕ್ಕೆ ಬರಲ್ಲ. ಗೈಸ್, ಜಿಟಿ ಜಿಟಿ ಮಳೆ ಬೀಳತೈತಿ ನಮ್ಮ ಬಿಜಾಪುರ ನೋಡ್ರಿ. ಗೈಸ್, ನಂಗೆ ಮಳೆಗಾಲ ಅಂದ್ರೆ ಇಷ್ಟ ಖರೆ. ಆದ್ರೆ ಇಲ್ಲಿ ನೋಡ್ರಿ, ಇದ್ರ ಸಂಬಂಧ ನಂಗೆ ಮಳೆಗಾಲ ಇಷ್ಟ ಆಗಲ್ಲ. ದೇವ್ರಿಗೂ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕು ಅನ್ಸುತ್ತೆ ಮಳೆಗಾಲದೊಳಗೆ. ಭಾಳ ಹೊಲಸು. ಈಗ ನೋಡ್ರಿಗ ಇದ್ರ ಸಂಬಂಧ ನಂಗೆ ಮಳೆ ಇಷ್ಟ ಆಗೋದಿಲ್ಲ. ಎಷ್ಟು ಹೊಲಸಾಗ. ಗೈಸ್, ಲೆಟ್ಸ್ ಗೋ ಡ್ಯೂಟಿ ಟೈಮ್. ಗೈಸ್, ನಂಗೆ ಟೈಮೇ ಸಿಗೋದಿಲ್ಲ. ಏನು ಮಾಡೋದಿದ್ರು ಬೆಳಗ್ಗೆ 6ರಿಂದ 10 ಗಂಟೆ ಒಳಗೂ ವಿಡಿಯೋ ಮಾಡ್ಕೊತೀನಿ. ಗೈಸ್, ಟೈಮ್ 10:40 ಆಗೈತಿ. ನನ್ನ 10:30 ಇರುತ್ತೆ. ನಾ ಏನು ಮಾಡತ್ತೀನಿ, ಟಿಕೆಟ್ ಕೊಟ್ಟು ನಿಂತೀನಿ.